आदौ ब्रह्मा मध्ये विष्णुः अन्ते देवः सदाशिवः मूर्तित्रय स्वरूपाय दत्तात्रेय नमोस्तुते। निधये सर्वविद्यानां विषये भवरोगिणां गुरवे सर्वलोकानां दक्षिणामूर्तये नमः। विदेहापदि कालोनी प्रपंच मुमुक्षु जनारागी अध्यात्म चर्चा करोमी बहुलोकगे मेलवीति नमस्कार क्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर। ನಾವು ಸಾಮಾನ್ಯವಾಗಿ ಮನುಷ್ಯ ಮಾತ್ರದಲ್ಲಿ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಗುಣನು ಅಥವಾ ಪ್ರವೃತ್ತಿಯನ್ನು ಸ್ವಾಭಾವಿಕವಾಗಿದೆ. ಏನು ಅಂದರೆ ಮನುಷ್ಯನಿಗೆ ಒಂದು ಕ್ಷಣಾನು ಸುಮ್ಮನೆ ಕೂಡ್ಲಿಕ್ಕೆ ಬರಂಗಿಲ್ಲ, ಒಂದು ಕ್ಷಣಾನು ಅವನಿಗೆ ಕರ್ಮ ಮಾಡದೆ ಇರ್ಲಿಕ್ಕೆ ಬರಂಗಿಲ್ಲ. ಈ ಮಾತನ್ನ ಭಗವದ್ಗೀತಾದಲ್ಲಿ ಭಗವಂತನು ಹೇಳಿದ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಥ್ಯ ಕರ್ಮ ಕರ್ಮ ಮಾಡದೆ ಯಾರಿಗೂ ಒಂದು ಕ್ಷಣ ಇರ್ಲಿಕ್ಕೆ ಬರಂಗಿಲ್ಲ, ಆಗಂಗೇ ಇಲ್ಲ. ಅದು ಪ್ರಶ್ನೆ ನಿರ್ಮಾಣ ಆಗ್ತದೆ ಅಂದರೆ, ನಾವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ನಿದ್ದೆತ್ತೋವರೆಗೂ ಯಾಕೆ ಧಡ್ಪಡಿಸಿಕತ್ತೀವಿ? ಧರ್ಮ ನಮ್ಮ ಜೀವನದ ಸ್ವಾಭಾವಿಕ ಲಕ್ಷಣ ಅಲ್ಲ. ನಮ್ಮ ಜೀವನದ ಸ್ವಾಭಾವಿಕ ಲಕ್ಷಣ ಏನು ಅಂದರೆ ಸ್ವಸ್ಥಕ. ವಾಸ್ತವಿಕವಾಗಿ ನಮ್ಮ ಸ್ವರೂಪ ಆತ್ಮಸ್ವರೂಪ ಆಗಿರುವುದರಿಂದಾಗಿ, ನಾವು ಆತ್ಮಸ್ವರೂಪರಾಗಿರುವುದರಿಂದಾಗಿ ಆತ್ಮನ ಲಕ್ಷಣಗಳೇ ನಮ್ಮ ಲಕ್ಷಣ ಆಗಬೇಕು. ಅಸ್ತಿ ಭಾತಿ ಪ್ರಿಯಂ ಸತ್ ಚಿತ್ ಆನಂದ ಸ್ವರೂಪ ಆಗಿರಬೇಕು. ಅದು ಜೀವನದ ಮೂಲಭೂತ ಲಕ್ಷಣ ಅಲ್ಲ. ಆದ್ರೆ ನಾವು ಇವತ್ತು ನೋಡ್ಲಿಕ್ಕೆ ಹತ್ತೀವಲ್ಲ ಏನು ಅಂದ್ರೆ, ಮುಂಜಾನೆಯಿಂದ ಸಂಜೆ ತನಕ ಕರ್ಮ ಮಾಡ್ತೀವಿ, ಕಿವಿಕ್ಷಣ ಕರ್ಮ ಕರ್ಮತಿ. ನಾವು ಇಷ್ಟೊಂದು ಯಾಕೆ ಕರ್ಮ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ, ಇದಕ್ಕೆ ಬಂದ ಒಂದು ಉತ್ತರ ಏನದ ಅಂದ್ರೆ, ಸುಖವಿಕ್ಷಣ ಕರ್ಮ ಕರೋತಿ ನೈವ ದುಃಖ ವಿಕ್ಷಣ. ನಾವೆಲ್ಲರೂ ಸುಖಕ್ಕಾಗಿ ಕರ್ಮ ಮಾಡ್ಲಿಕ್ಕೆ ಹತ್ತೀವಿ. ಅರ್ಥಾತ್ ಏನು ಅಂದ್ರೆ, ಎಲ್ಲ ಆಬಾಲ ವೃದ್ಧ ಸ್ತ್ರೀ ಪುರುಷರು ಅವ್ರು ಏನಾಗಿರುವಂತೆ ನಮಗೆ ಸುಖ ಆಗಬೇಕು. ಹಾಗೂ ಜೀವನದಲ್ಲಿ ಎಂಥ ಒಂದು ವಿರೋಧಾಭಾಸ ನಾವು ನೋಡ್ತೀವಿ ಅಂದರೆ, ಯಾವ ಸುಖ ಬೇಕು 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 ಅಂತ ಆಯುಷ್ಯ ತುಂಬ ಧರಪಡಿಸ್ತೀವೋ ಆ ಸುಖ ನಮ್ಮ ಕೈಗೆ ಹತ್ತಾ ಇಲ್ಲ. ಯಾವ ದುಃಖ ಬೇಡ 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 ಅಂತ ನಾವು ಹಗಲು ಇರುಳು ಒದ್ದಾಡ್ತೀವೋ ಓಡಾಡ್ತೀವೋ ಆ ದುಃಖ ನಮಗೆ ದೂರ ಆಗ್ತಾ ಇದೆ. ನಮ್ಮೆಲ್ಲರ ಮುಂದಿರೋ ಪ್ರಶ್ನೆ ಇದ ಪ್ರಶ್ನೆ ನಮ್ಮ ಭಾರತೀಯ ಸನಾತನ ವೈದಿಕ ಸಂಸ್ಕೃತಿಯ ಮೂಲಭೂತ ಅರ್ಥಾತ್ ಋಷಿ ಮುನಿಗಳಿಗೂ ಇದ ಪ್ರಶ್ನೆ. ವೈದಿಕ ಸಂಸ್ಕೃತಿಯ ದ್ರಷ್ಟಾರಾಗಿರ್ತಕ್ಕಂಥ ಋಷಿ ಮುನಿಗಳಿಗೂ ಇದ ಪ್ರಶ್ನೆ ಏನು ಅಂದ್ರೆ, ಯಾವ ದುಃಖ ಬೇಡ ಅಂತೀವೋ ಆ ದುಃಖ ಬರ್ತದೆ, ಯಾವ ಸುಖ ಬೇಕು ಅಂತೀವೋ ಸುಖ ಕೈ ಹತ್ತಾ ಇದೆ. ಅವ್ರಿಗೂ ಇದ ಪ್ರಶ್ನೆ ಇರ್ತದೆ. ಆದ್ರೆ ಅವ್ರು ನಮ್ಮಂಗೆ ಬರೇ ಧರ್ಪಡಿಸೋಕೆ ಹೋಗಲಿಲ್ಲ, ವಿಚಾರ ಮಾಡ್ಕೊಳ್ಳಿ.
ಹಿಮಾಲಯ ಏಕಾಂತವಾಗಿರ್ತಕ್ಕಂತಹ ಗುಹೆಗಳಲ್ಲಿ ಕೂತು ತನ್ನ ಮೂಲಗಳನ್ನು ಸೇವನೆ ಮಾಡಿದರು. ಈ ಒಂದು ವಿಷಯವಾಗಿ ವಿಚಾರವಾಗಿ ದೀರ್ಘಕಾಲವನ್ನು ಚಿಂತನೆ ಮಾಡಿ ಅವಾಗ ಇದು ಮೂತ್ರ ಶಕ್ತಿ. ಯಾವ ಸುಖ ಬೇಕು ಅನ್ನೋದು ಆ ಸುಖ ಪ್ರಾಪ್ತ ಆಗೋದಕ್ಕೂ, ಯಾವ ದುಃಖ ಬೇಡ ಅನ್ನೋದು ಆ ದುಃಖ ನಿವೃತ್ತಿ ಆಗೋದು. ಏನು ಉತ್ತರ ಸಿಕ್ತ್ರಿ ಅವರಿಗೆ? ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ. ಯಾವುದರೊಳಗಿಂದ ಸಮಸ್ತ ಭೂತ ನಿರ್ಮಾಣ ಆಗ್ತದೆ. ಯತಃ ಪ್ರವೃತ್ತಿಯ ಭೂತಾನಾಂ ಏನ ಸರ್ವಮಿದಂ ತತಂ. ಭಗವದ್ಗೀತಾದಲ್ಲಿ ಭಗವಂತ ಹೇಳ್ತಾನೆ, ಸ್ವಕರ್ಮಣ ತಮಭ್ಯರ್ಥ ಸಿದ್ಧಿಂ ವಿಂದತಿ ವಾ. ಉಪನಿಷತ್ಕಾರ ಹೇಳ್ತಾರೆ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಯಾವುದರೊಳಗಿಂದ ಈ ಭೂತ ಮಾತ್ರ ನಿರ್ಮಾಣ ಆಗ್ತಾವ. ಏನ ಜಾತಾನಿ ಜೀವಂತಿ, ಯಾವುದರ ಇರುವಿಕೆ ಇದ್ದಾಗ ಇವೆಲ್ಲ ಅವನು ಯಾವುದರೊಳಗಿಂದ ನಿರ್ಮಾಣ ಆಗ್ಯವು ಅದರೊಳಗೆ ಯತಃ ಪ್ರವಿಶಂತಿ, ಮತ್ತೆ ತಿರುಗಿ ಅದರೊಳಗೆ ಹೋಗ್ತಾವು. ಆ ಒಂದು ಯಾವ ಒಂದು ತತ್ವದನ್ನು ಅದನ್ನು ನಾವು ತಿಳ್ಕೊಳ್ಳೋ ತನಕ ಈ ಪ್ರಶ್ನೆ ಬಗೆಹರಿಯಂಗಿಲ್ಲ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂ ತದ್ವಿಜಿಜ್ಞಾಸಸ್ವ. ಅದನ್ನು ಕುರಿತು ನೀನು ಜಿಜ್ಞಾಸ, ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಾವು ಅದಕ್ಕೆ ಏನಂತೀವಿ ಅಂದರೆ ಆತ್ಮಜ್ಞಾನ, ಅದಕ್ಕೆ ನಾವು ಬ್ರಹ್ಮಜ್ಞಾನ ಅಂತೀವಿ. ಯಾಕೆಂದರೆ ಆತ್ಮವಸ್ತುವಿನೊಳಗಿಂದ ಈ ವಿಶ್ವ ನಿರ್ಮಾಣ. ಆತ್ಮನ ಆಕಾಶ ಸಂಭೂತ, ಆಕಾಶಾದ್ ವಾಯು, ವಾಯೋರಗ್ನಿ. ನಾವು ಎಲ್ಲಿವರೆಗೂ ನಮ್ಮ ಆತ್ಮ ತತ್ವವನ್ನು ತಿಳ್ಕೋಬೇಕು ಅನ್ನುವಂಥ ಜಿಜ್ಞಾಸೆ ಉಳ್ಳವರು ಆಗುವುದಿಲ್ಲೋ, ಮತ್ತು ಎಲ್ಲಿವರೆಗೂ ನಾವು ಈ ಪ್ರಪಂಚದೊಳಗಿನ ಸುಖ ಆಗ್ತದೆ ಅನ್ನೋ ಭ್ರಮೆಯೊಳಗಿದ್ದೀವೋ ಅಲ್ಲಿವರೆಗೂ ಸಮಾಧಾನ ಇಲ್ಲ. ಆದ್ದರಿಂದ ನಮ್ಮ ಭಾರತೀಯ ಋಷಿಮುನಿಗಳು ಈ ಮಹಾನ್ ತತ್ವವನ್ನು, ಜೀವನದ ಒಂದು ರಹಸ್ಯವನ್ನು ಅರ್ಥ ಮಾಡಿಕೊಂಡು ಅವರು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಏನು ಅಂದರೆ, ನಿನ್ನ ಭಗವತ್ ಪ್ರಾಪ್ತಿಯೇ ನಿನ್ನ ಜೀವನದ ಸಾಧ್ಯ. ಆ ಪರಮಾತ್ಮ ತತ್ವವನ್ನು ಕೇವಲ ಬುದ್ಧಿಯಿಂದ ತಿಳ್ಕೊಳ್ಳೋದು ಅಲ್ಲಿ. ಫೀಲಿಂಗ್ ಇಸ್ ನಾಲೆಜ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಅದನ್ನು ಪುಸ್ತಕ ಓದಿ ತಿಳ್ಕೊಳ್ಳೋದಲ್ಲ, ಗ್ರಂಥಗಳನ್ನು ತಿರುಗಿ ಹಾಕಿ ತಿಳ್ಕೊಳ್ಳೋದಲ್ಲ. ಫೀಲಿಂಗ್ ಇಸ್ ನಾಲೆಜ್ ಅನಿಸಬೇಕಲ್ಲಿ ನಮಗೆ. ಯಾವ ದೇಹ ನಾನು 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 ಅಂತ ಆಯುಷ್ಯ ತುಂಬ ಧರ್ಮರಿಸುತ್ತೀವೋ ಆ ದೇಹ ನಾನಲ್ಲ. ಯಾವ ಆತ್ಮನ ಬಗ್ಗೆ ನಮಗೆ ಲಕ್ಷಣ ಇಲ್ಲೋ, ಯಾವುದರ ಇರುವಿಕೆಯ ಕಡೆಗೆ ನಮಗೆ ಲಕ್ಷ್ಯ ಇಲ್ಲೋ, ಯಾವುದಕ್ಕೆ ನಮಗೆ ಪರಿಚಯನ ಇಲ್ಲೋ, ಯಾವುದಕ್ಕೆ ನಮ್ಮ ಸಂಪರ್ಕದಲ್ಲೇ ಬಂದಿಲ್ಲೋ, ಆ ಪರಮಾತ್ಮ ತತ್ವ ನಾನು ಮನೋಬುದ್ಧ ಅಹಂಕಾರ ಚಿತ್ತಾನಿ ನಾನು ನತ ಶ್ರೋತ್ರ ಜಿಹ್ವೆ ನತ ಗ್ರಹಣ ನೇತ್ರೆ ನತ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ. ಅದನ್ನು ತಿಳ್ಕೊಂಡ್ರೆ ಮಾತ್ರ ಜೀವನದ ಪ್ರಶ್ನೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಅದನ್ನು ತಿಳ್ಕೊಂಡ್ರೆ ಮಾತ್ರ ಜೀವನದ ಪ್ರಶ್ನೆ ಬಗೆಹರಿತಾವ. ಇಲ್ಲದೇ ಇದ್ರೆ ದೇಹ ಭಾವದಲ್ಲಿದ್ದುಕೊಂಡು, ದೇಹ ಬುದ್ಧಿಯಲ್ಲಿದ್ದುಕೊಂಡು ನಾವು ಇಂಥವು ಎಷ್ಟು ಜನ್ಮ ಕಳೆದು ನಮ್ಮ ಜೀವನದ ಪ್ರಶ್ನೆ ಬಗೆಹರಿಯಲ್ಲ. ಬಗ್ಗೆ ಏನು ಮಾಡ್ತಾರೆ? ಅದಕ್ಕೆ ನಮ್ಮ ಭಾರತೀಯ ಋಷಿ ಮುನಿಗಳು ಏನು ನಮಗೆ ಸಾಧನೆ ಹಾಕಿಕೊಟ್ಟಿದ್ದಾರೆ, ಏನು ನಮ್ಗೆ ಅವರು ಉಪದೇಶ ಮಾಡಿದ್ದಾರೆ,
ಅದನ್ನು ಅನುಸರಿಸಿದ ಒಂದೇ ಒಂದು ನಮಗೆ ಮಾತು. ವೇದೋ ನಿತ್ಯ ಮದೀಯತಾಂ ತದುದಿತಂ ಕರ್ಮ ಸ್ವನುತ್ತೀಯತಾಂ ತೇನೇಶಸ್ಯ ವಿಧೀಯತಾಂ ಅಪತಿತೆ ಕಾಮೇನ ತಿಷ್ಠ್ಯಜ್ಯತಾಂ ೂಯತಾಂ ಭವಸುಖೇ ದೋಷೋ ಸಂಧೀಯತಾಂ ಆತ್ಮೇಚ್ಛಾವಸೀಯತಾಂ ನಿಜಗೃಹ ತೂರ್ಣಂ ವಿನರ್ಕರ್ಮ್ಯತಾಂ. ನಾವು ನಮ್ಮ ಭಾರತೀಯ ಸಂಸ್ಕೃತಿಯ ಪರಮಶ್ರೇಷ್ಠ ಜ್ಞಾನವಾಗಿರ್ತಕ್ಕಂತಹ ವೇದಗಳನ್ನು, ಉಪನಿಷತ್ತುಗಳನ್ನು, ಶಾಸ್ತ್ರಗಳನ್ನು, ಪುರಾಣಗಳನ್ನು ಶ್ರವಣ ಮಾಡಬೇಕು, ಚಿಂತನೆ ಮಾಡಬೇಕು, ಅವುಗಳನ್ನು ಹೇಳ್ತಕ್ಕಂಥ ಸಾಧನೆ ಮಾಡಬೇಕು, ಭಗವಂತನಿಗೆ ಶರಣ ಹೋಗಬೇಕು, ಅವನ ನಾಮಸ್ಮರಣೆ ಮಾಡಬೇಕು, ಅವನ ಉಪಾಸನೆ ಮಾಡಬೇಕು, ಅವನ ಭಕ್ತಿ ಮಾಡಬೇಕು. ಅಂದರೆ ಮಾತ್ರ ನಮ್ಮ ಜೀವನದ ಪ್ರಶ್ನೆ ಬಗೆಹರಿಯುತ್ತೆ. ಆಗ ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಅಥವಾ ಆಧ್ಯಾತ್ಮಿಕ ಪರಂಪರೆಯನ್ನು ನಾವು ನೋಡ್ತಾ ಇದ್ದೀವಲ್ಲ, ಏನು ಅಂದರೆ ಸಹಸ್ರಾರು ಜನರು ತಮ್ಮ ಜೀವನದಲ್ಲಿ ಕೇವಲ ಭಗವಂತನ ಕಡೆಗೆ ಲಕ್ಷ್ಯ ಕೊಟ್ಟು ಅವನನ್ನು ಪಡ್ಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡು ಸಮಾಜಕ್ಕೆ ಆ ಭಗವಂತನ ಪ್ರಾಪ್ತಿಯ ಸಾಧನೆಗಳನ್ನು ಉಪದೇಶ ಮಾಡ್ತಾ ಬಂದಿರೋದರಿಂದಾಗಿ ನಾವು ಇವತ್ತು 21ನೇ ಶತಮಾನದ ಪೂರ್ವಾರ್ಧದಲ್ಲಿ ಜೀವನ ಬಾಳ್ತಾ ಇರೋ ನಾವು ಈ ಪಾಶ್ಚಾತ್ಯ ಸಂಸ್ಕೃತಿ, ವೈಜ್ಞಾನಿಕ ಸಂಸ್ಕೃತಿ ಹಾಗೂ ಭೌತಿಕ ಸಂಸ್ಕೃತಿಗಳ ಪ್ರಚಂಡವಾಗಿರ್ತಕ್ಕಂಥ ಪ್ರವಾಹಕ್ಕೆ ಸಿಕ್ಕು ಕೊಚ್ಚಿ ಹೋಗ್ತಕ್ಕಂಥ ಸಂದರ್ಭದಲ್ಲಿಯೂ ಸಹಿತ ಇಂಥ ಒಂದು ಉತ್ಸವಗಳು, ಸತ್ಪುರುಷರ ಹೆಸರಿನಲ್ಲಿ ನಡೀತಕ್ಕಂಥ ಉತ್ಸವಗಳು, ಸಪ್ತಾಹಗಳು, ಸಮಾರಂಭಗಳು, ಇವು ಮಾತ್ರ ಸಮಾಜಕ್ಕೆ ಏನಾಗುವಂಥವು ಅಂದರೆ ಏನಾದರೂ ಚೂಚಾರ್ಹಿತ ಮಾಡುವುದು. ಅರ್ಥಾತ್ ನಾವು ಇವತ್ತೇನು ಹಂಪಿ ಬಳಿ ಒಂದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಒಂದು ಕ್ಷೇತ್ರ, ಮಲಪ್ರಭಾ ನದಿ ದಂಡೆಯ ಮೇಲಿದ್ದು 7 ತಲೆಮಾರುಗಳಿಂದ ಇಲ್ಲಿ ತಪಶ್ಚರ್ಯ, ಸಾಧನೆ, ಉಪಾಸನೆ, ಅಧ್ಯಯನಾದಿಗಳನ್ನು ನಡ್ಕೊಂಡು ಬಂದು ವೈದಿಕ ಪರಂಪರೆ ಬೆಳ್ಕೊಂಡು ಬಂದಿರತಕ್ಕಂಥ ಈ ಗ್ರಾಮೀಣರು ತನ್ನದೇ ಆಗಿರ್ತಕ್ಕಂಥ ಬಹಳ ದೊಡ್ಡ ವೈಶಿಷ್ಟ್ಯವನ್ನು ಹೊಂದಿರುವುದು. ಇಲ್ಲಿ ಒಂದು ಭಕ್ತಿ, ನಿಷ್ಠೆ, ಭಾವನೆಗಳಿಗೆ ಮೆಚ್ಚಿನ ಸಾಕ್ಷಾತ್ ದತ್ತಾತ್ರೇಯರು ಇಲ್ಲಿ ತಮ್ಮ ಚರಣ ದಿವ್ಯ ಪಾದುಕೆಗಳ ಭಾವದಲ್ಲಿ ಪ್ರಗಟಾದ. ಅಂದಿನಿಂದ ಇಂದಿನವರೆಗೂ ದತ್ತ ಮಹಾರಾಜರ ಉಪಾಸನೆ, ಪೂಜಾ, ಪುನಸ್ಕಾರಾದಿಗಳು ಅವಿಚ್ಛಿನ್ನವಾಗಿ ನಡ್ಕೊಂಡು ಇದು ನಮ್ಮ ಈ ಹಂಪಿ ಬಳಿ ಗ್ರಾಮದ ಬಹಳ ದೊಡ್ಡ ಮಹಾನತೆ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ದತ್ತಾತ್ರೇಯರ ಬಗ್ಗೆ ಇರೋ ಭಾವನ ಅದೇ ರೀತಿಯಾಗಿ ನಮ್ಮ ಇಲ್ಲಿಯ ಮನೆತನಕ್ಕೆ ಕುಲಸ್ವಾಮಿಗಳಾಗಿರ್ತಕ್ಕಂಥ ಅಥವಾ ನಮ್ಮ ಆರಾಧ್ಯ ಸ್ವಾಮಿಗಳಾಗಿರ್ತಕ್ಕಂಥ ಕುಮಸಿ ನಾರಸಿಂಹ ಸರಸ್ವತಿಗಳು ಅವರಿಗೂ ನಮ್ಮ ಈ ಹಂಪಿ ಬಳಿನ ಬಹಳ ದೊಡ್ಡ ಆಶೀರ್ವಾದ, ಅನುಗ್ರಹ. ಅದೇ ರೀತಿಯಾಗಿ ನಮಗೆ ಹೆಮ್ಮೆ ಅನ್ನಿಸ್ತದ, ಅಭಿಮಾನ ಅನ್ನಿಸ್ತದ ಇನಾಮದಾರ ಕುಟುಂಬದವರಿಗೆ. ನಮ್ಮ ಇನಾಮದಾರ ಮನೆತನದ 7ನೇ ತಲೆಮಾರಿನಲ್ಲಿ ಎಲ್ಲೋ ಒಂದು ಕಡೆಗೆ ಒಬ್ಬ ಸನ್ಯಾಸಿಯಾಗಿರ್ಬೋದು, ತಂದೆ ಮಗ ಕೂಡಲೇ ಸನ್ಯಾಸಿಯಾಗಿ ರಾಮಾನಂದರು, ಸದಾನಂದರು ಅಂತ ತಮ್ಮ ಆಯುಷ್ಯವನ್ನೆಲ್ಲ ತಪಶ್ಚರ್ಯದಲ್ಲಿ ಹಾಕಿರ್ತಕ್ಕಂಥ ಕ್ಷೇತ್ರ. ಅವರು ಸಮಾಧಿಸ್ಥರಾಗಿರೋರು ಬಾಬಾನಗರದಲ್ಲಿ ಆಗಿದ್ದರು. ಅವರ ಆಶೀರ್ವಾದ, ಅನುಗ್ರಹ ನಮ್ಮೆಲ್ಲ. ಇಲ್ಲಿ ವೈದಿಕ ಸಂಸ್ಕೃತಿಯ ಅಖಂಡವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಇಂಥ ಈ ಗ್ರಾಮದಲ್ಲಿ ಕಳೆದ 125 ವರ್ಷಗಳಿಂದ ಈ ಭಜನಾ ಸಪ್ತಾಹ ಕುಮಸಿ ನಾರಸಿಂಹ ಯತಿಗಳ ಒಂದು ಅನುಗ್ರಹದಿಂದ, ಅದೇ ರೀತಿಯಾಗಿ ನಾಸಿಕರ ಮಹಾರಾಜರ ಒಂದು ಆಶೀರ್ವಾದ, ಅನುಗ್ರಹದಿಂದ
ಅವರೇ ಪ್ರಾರಂಭ ಮಾಡಿರ್ತಕ್ಕಂಥ ಈ ಭಜನಿ ಸಪ್ತಾಹ ಇವತ್ತು 125ನೇ ವರ್ಷವನ್ನು ಆಚರಿಸ್ತಾ ಇದೆ ಅನ್ನುವಂಥದ್ದು ಸಾಮಾನ್ಯ ಮಾತಲ್ಲ. ಯಾವುದೋ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ 10 ವರ್ಷ ನಡೆಸೋದಕ್ಕಿಲ್ಲ. ಯಾಕೆಂದರೆ ಅದಕ್ಕಾಗಿ ಯಾವ ಕಾರ್ಯವು ದೃಶ್ಯವನ್ನು ಅವಲಂಬಿಸಿರುತ್ತದೆಯೋ ಅದರ ಮೇಲೆ ನಮ್ಮದು ಯಾವುದೇ ಅರ್ಥಾತ್ ವಸ್ತು ವ್ಯಕ್ತಿ ಪರಿಸ್ಥಿತಿಗಳ ಮೇಲೆ ಅವಲಂಬಿಸಿರುತ್ತದೆಯೋ ಅದರ ಮೇಲೆ ನಮ್ಮದು ಯಾವುದೂ ಸತ್ಯ ನಡೆಯುವುದಿಲ್ಲ. ಇಂಥ ಪರಿಸ್ಥಿತಿಗಳು ಇಷ್ಟೊಂದು ಭವ್ಯವಾಗಿರ್ತಕ್ಕಂಥ ಈ ಮಂಟಪ 125 ಜನರು ಗುರುಚರಿತ್ರೆ ಪಾರಾಯಣ ಮಾಡೋದು, ಅದೇ ರೀತಿಯಾಗಿ ನಿತ್ಯ ಒಂದು ಹೋಮ ಆಗೋದು, ಅದೇ ರೀತಿಯಾಗಿ ಪರಮ ಪೂಜ್ಯರಾಗಿರ್ತಕ್ಕಂಥ ಜಗದ್ಗುರುಗಳು, ಯತಿಗಳು, ಯೋಗಿಗಳು, ತಪಸ್ವಿಗಳು ಬಂದು ಇಲ್ಲಿ ನಮಗೆ ಆಶೀರ್ವಾದ ಮಾಡೋದು, ಇದು ಜೀವನದಲ್ಲಿ ಅತ್ಯಂತ ಚಿರಸ್ಮರಣೀಯವಾಗಿರ್ತಕ್ಕಂಥ ಸುವರ್ಣಾಕ್ಷರಗಳಿಗೆ ಅಮೃತದ ಅಕ್ಷರಗಳನ್ನು ಬರೆದಿರುವಂಥದ್ದು. ಇಂಥದ್ರೊಳಗೆ ನಾವು ಭಾಗವಹಿಸುವ ಯೋಗ ಪ್ರಾಪ್ತ ಆದದ್ದು ಕೇವಲ ಸದ್ಗುರುಗಳ ಅನುಗ್ರಹ ಮಾತ್ರ. ಯಾಕೆಂದರೆ ಹೊರಗಿನ ಪರಿಸ್ಥಿತಿ ಬಹಳ ಬಿಕಟ. ಇವತ್ತು ಭೌತಿಕವಾದ ತಾಂಡವ ನೃತ್ಯ ಆಡ್ತಾ ಇದೆ. ಎಲ್ಲಿ ನೋಡಿದರೆ ಸಂಸ್ಕೃತಿ ಚಿನ್ನ ಭಿನ್ನ ಆಗಿರ್ತದೆ. ಆಧ್ಯಾತ್ಮಿಕ ಪರಂಪರೆ ಎಲ್ಲಿಯಾದರೂ ಕಂಡು ಬರೋದು ಬಹಳ ದೊಡ್ಡ ಭಾಗ್ಯ ಅಂತ. ಅಂಥದ್ರಲ್ಲಿನೂ ಇಷ್ಟೊಂದು ಸಮಾರಂಭ, ಇಷ್ಟೊಂದು ಪವಿತ್ರವಾದ ವಾತಾವರಣ ಮತ್ತು ನಿತ್ಯ ನಿರಂತರ ಅಲ್ಲಿ ಪೂಜಾ, ಉಪಾಸನೆ, ಅನ್ನದಾನ, ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮಕ್ಕಿಂತಲೂ ನಾನು ಅಗದಿ ಅಂತಃಕರಣದಿಂದ ಹೇಳ್ತಿಲ್ಲ. ಏನು ಅಂದರೆ ಈ ಒಂದು ಸಂಗಮ ಏನದನೋ ಇದು ನಿಜವಾಗಿಯೂ ಅದಕ್ಕಿಂತ ಶ್ರೇಷ್ಠವಾಗಿರೋ. ಯಾಕೆಂದರೆ ಆ ಗಂಗಾ, ಯಮುನಾ, ಸರಸ್ವತಿಗಳ ಸಂಗಮ ಪ್ರಯಾಗಕ್ಕೆ ಹೋಗಬೇಕಂದ್ರೆ ನಮಗೆ ಎಷ್ಟು ಅಸಾಧ್ಯ ಕಠಿಣ. ಆದರೆ ಇವತ್ತು ಹಂಪಿ ಹೊಳೆಯಲ್ಲಿ ನಾವು ಅಂಥ ದಿವ್ಯವಾಗಿರೋ ತ್ರಿವೇಣಿ ಸಂಗಮವನ್ನು ನೋಡ್ತಾ ಇದ್ದೀವಿ, ಇದರಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ. ನಮ್ಮ ದೇಹ, ಮನಸ್ಸುಗಳನ್ನು, ಅಂತಃಕರಣಗಳನ್ನು ಪವಿತ್ರ ಮಾಡಿಕೊಳ್ತಾ ಇದ್ದೀವಿ. ಇದು ನಮ್ಮ ಭಾಗ್ಯದ. ನಾನು ಭಾಳ ಬಗ್ಗೆ ಹೇಳೋದಿಲ್ಲ. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾತ್ ಗಂಧೋವಾತಿ ಏವಂ ಪುಣ್ಯಸ್ಯ ಕರ್ಮಣೋ ದೂರಾತ್ ಗಂಧೋವಾತಿ. ಯಾವ ರೀತಿಯಾಗಿ ನಾವು ನಮ್ಮ ಹಿತ್ತಲದಲ್ಲಿ ನಾಲ್ಕು ಗೋಡೆಗಳ ಮಧ್ಯದ ಒಂದು ಮಲ್ಗಿ ಬಳ್ಳಿ ಹಚ್ಚಿದ್ವಿ, ಅದು ಸಮೃದ್ಧವಾಗಿ ಬೆಳೆದು ಅದು ತುಂಬ ಹೂವಾದಾಗ ಅದರ ವಾಸನೆ ಹೆಂಗೆ ಎಲ್ಲ ಸುಗಂಧ ವಾಸನೆ ಹರಡ್ತದೋ ಹಂಗೆ ಇವತ್ತು ಹಂಪಿ ಹೊಳೆಯಲ್ಲಿ ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ಈ ತುಂಗ ಅರ್ಥಾತ್ ಮಲಪ್ರಭಾ ನದಿ ದಂಡೆಯಲ್ಲಿ ಪಾವನವಾಗಿರ್ತಕ್ಕಂಥ ತಟಾಕದಲ್ಲಿ ಇಂಥ ಒಂದು ಶ್ರೇಷ್ಠ ಆಧ್ಯಾತ್ಮಿಕ ಭಾವ ತರಂಗಗಳಿಂದ, ಧಾರ್ಮಿಕ ಭಾವ ತರಂಗಗಳಿಂದ ಮತ್ತು ವೈಚಾರಿಕ ಭಾವ ತರಂಗಗಳಿಂದ ತುಂಬಿರ್ತಕ್ಕಂಥ ಈ ತ್ರಿವೇಣಿ ಸಂಗಮ ಅಥವಾ ಈ ಸುಂದರವಾಗಿರ್ತಕ್ಕಂಥ ಅಧ್ಯಾತ್ಮ ಕುಸುಮಗಳ ಒಂದು ಸುಗಂಧ ವಾಸನೆ ಎಲ್ಲ ಕಡೆಗೂ ಹರಡುವುದರಲ್ಲಿ ಎರಡಷ್ಟು ಸ್ವಲ್ಪ. ಆದ್ದರಿಂದ ಇವತ್ತು ನಾವು ನಿಜವಾಗಿಯೂ ಭಾಗ್ಯವಂತರು. ಅರ್ಥಾತ್ ನಮ್ಮ ಜೀವನದಲ್ಲಿ ಇದೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಪ್ರಸಂಗ. ಇಂಥ ಪ್ರಸಂಗ ನಮ್ಮ ಜೀವನದಲ್ಲಿ ಎಲ್ಲಿಯಾದರೂ ಭವಿಷ್ಯದಲ್ಲಿ ಆದರೂ ಕ್ವಚಿತ್ ಪ್ರಾಪ್ತ ಆದರೂ ಸಹಿತ ನಮ್ಮ ಭಾಗ್ಯ ಅಂತೇಳಿ. ಆದ್ದರಿಂದ ಈ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ಎಷ್ಟೊಂದು ಆಸ್ಥೆಯಿಂದ, ನಿಷ್ಠೆಯಿಂದ, ಭಾವನೆಯಿಂದ ಇಷ್ಟೆಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥವರು ಮತ್ತು ನಾವು ನೀವು ಎಲ್ಲರೂ ಬಂದಿರತಕ್ಕಂಥವರು ನಮಗೆಂಥ ಒಂದು ಭಾಗ್ಯದ ಅಂದರೆ ಸನ್ನಿಧಾನದ ಆಶೀರ್ವಚನಗಳನ್ನು ಶ್ರವಣ ಮಾಡಿ ಅದೇ ರೀತಿಯಾಗಿ ಬ್ರಹ್ಮಶ್ರೀ ವಾಚಸ್ಪತಿ ಶಾಸ್ತ್ರಿಗಳ 4 ವಿಚಾರಗಳನ್ನು ನಾವು ಶ್ರವಣ ಮಾಡಿ
ನಮ್ಮ ಜೀವನವನ್ನು ಪುನೀತನವನ್ನಾಗಿ ಮಾಡಿಕೊಳ್ಳೋಣ. ಇಂಥ ಯೋಗ ತಿರುಗಿ ಬರೋದು ನಮ್ಮ ಜೀವನದಲ್ಲಿ ಬಹಳ ಕಠಿಣ. ಆದ್ದರಿಂದ ಪ್ರತಿ ದಿವಸ ನಡೀತಕ್ಕಂಥ ಪ್ರತಿಯೊಂದು